ಕಾಲುದಾರಿ ತೆರವು ಕಾರ್ಯಾಚರಣೆಗೆ ಅಡ್ಡಿ ಅರ್ಧ ತೆರವುಗೊಳಿಸಿ ವಾಪಸ್ಸಾದ ಅಧಿಕಾರಿಗಳು. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಮಿಂಡ್ಗಲ್ ಗ್ರಾಮದಲ್ಲಿ ಕಾಲುದಾರಿ ಒತ್ತುವರಿಯಾಗಿ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ದರಿಂದ ಅರ್ಧಕ್ಕೆ ತೆರವುಗೊಳಿಸಿ ಅಧಿಕಾರಿಗಳು ವಾಪಸ್ ಆಗಿರುವ ಘಟನೆ ಮಿಂಡ್ಗಲ್ ಗ್ರಾಮದಲ್ಲಿ ನಡೆದಿದೆ. ಮಿಂಡ್ಗಲ್ ಗ್ರಾಮದ ಜಮೀನುಗಳಿಗೆ ಸುಮಾರು ವರ್ಷಗಳಿಂದ ಜಮೀನು ಇಲ್ಲದ ಕಾರಣ ಗ್ರಾಮಸ್ಥರಾದ ವೆಂಕಟರಮಣಪ್ಪ ಮತ್ತಿತರರು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದರಂತೆ ತಾಲೂಕು ದಂಡಾಧಿಕಾರಿಗಳು ಆರ್ಐ ಪಟ್ರೇಶ್, ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಭೂಮಾಪನ ಸರ್ವೇಯರ್ ಗ್ರಾಮಕ್ಕೆ ಬಂದು ಸರ್ವೆ ಮಾಡಿಸಿ ಸರ್ವೆ ನಕಾಶೆಯಂತೆ ಒತ್ತುವರಿಯಾಗಿರುವ ಕಾಲುದಾರಿಯನ್ನ ಗುರುತಿಸಿಕೊಟ್ಟರು. ನಂತರ ಒತ್ತುವರಿ ಜಮೀನನ್ನ ಜೆಸಿಪಿ ಮುಖಾಂತರ ತೆರವುಗೊಳಿಸಲು ಮುಂದಾದಾಗ ಅಧಿಕಾರಿಗಳ ಮತ್ತು ಒತ್ತುವರಿದಾರರ ಮಾತಿನ ಸಮರ ನಡೆಯಿತು. ಜಮೀನುದಾರರು ಕೆಲವು ನಕಾಶೆಯಂತೆ ಕಾಲುದಾರಿ ಮಾಡುವುದು ಬೇಡ, ಜಮೀನು ಕೊನೆಯಲ್ಲಿ ದಾರಿಯನ್ನ ಬಿಡುತ್ತೇವೆ ಎಂದರೆ, ಇನ್ನು ಕೆಲವರು ಬೇಡ, ಕೊನೆಯಲ್ಲಿ ರಾಜಕಾಲುವೆ ಇರುವುದರಿಂದ ಯಾವುದೇ ಕಾರಣಕ್ಕೆ ರಾಜಕಾಲುವೆ ಏನು ಮಾಡಬೇಡಿ, ಕಾನೂನುಬದ್ಧವಾಗಿ ನಕಾಶೆಯಂತೆ ದಾರಿ ಮಾಡಿಕೊಡಿ ಎಂದು ಅಧಿಕಾರಿಗಳಿಗೆ ಒತ್ತಡ ಹೇರಿದಾಗ ಅಧಿಕಾರಿಗಳು ಜೆಸಿಪಿ ಮುಖಾಂತರ ತೆರವು ಕಾರ್ಯಾಚರಣೆಗೆ ಮುಂದಾದಾಗ ಇನ್ನು ಕೆಲವರು ಜೆಸಿಪಿಗೆ ಅಡ್ಡಲಾಗಿ ಕುಂತು ತೆರವು ಮಾಡಲು ನಾನು ಬಿಡುವುದಿಲ್ಲ ಎಂದು ಅಡ್ಡಿಪಡಿಸಿದ್ದಾರೆ. ನಂತರ ತಾಲೂಕು ದಂಡಾಧಿಕಾರಿಗಳು ಮತ್ತು ಕೆಂಚಾರಲಹಳ್ಳಿ ಪಿಎಸ್ಐ ಶಿವಕುಮಾರ್, ಆರ್ಐ ಪಟ್ರೇಶ್ ತೆರವು ಕಾರ್ಯಾಚರಣೆಗೆ ಮುಂದಾದವರನ್ನ ಮನವೊಲಿಸಲು ಪ್ರಯತ್ನಿಸಿದ್ರೂ ಸಹ ತೆರವು ಕಾರ್ಯಾಚರಣೆ ಮಾಡಲು ಬಿಡಲಿಲ್ಲ. ಇನ್ನು ವೆಂಕಟರಮಣಪ್ಪ ಮತ್ತು ವೆಂಕಟರೆಡ್ಡಿ ಎರಡೂ ಕುಟುಂಬಗಳು ಮಾತಿಗೆ ಮಾತು ಬೆಳೆಸಿಕೊಂಡು ಕೆಲವು ಕಾಲ ಉದ್ವಿಗ್ನ ಸ್ಥಿತಿ ಕಂಡುಬಂದಿರುವುದರಿಂದ ಅಧಿಕಾರಿಗಳು ಸರ್ವೆ ಕಾರ್ಯ ಅರ್ಧಕ್ಕೆ ನಿಲ್ಲಿಸಿ ವಾಪಸ್ಸು ಆಗಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಕೆಂಚಾರಲಹಳ್ಳಿ ಶಿವಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ನೀಡಲಾಗಿತ್ತು. ಹೇಳ್ಬೇಕು ನನಗೆ ಇಷ್ಟು ಜನಕ್ಕೂ ನಾನು ಉತ್ತರ ಕೊಡಕ್ಕಾಗಲ್ಲ. ನೀವಿಲ್ಲ ನಂದೇನಿಲ್ಲ ಸರ್, ನೀವು ಮಾಡ್ತೀರಾ ನನ್ನ ಕೆಲಸ ಯಾರಾದ್ರೂ ಸರ್ ನನಗೇನು ಮಾಡ್ತೀರಾ ಹೊಡಿ. ಈಗ ಅಷ್ಟು ಜನಕ್ಕೆ ನಾನು ಉತ್ತರ ಕೊಡಕ್ಕಾಗಲ್ಲ. ಅವ್ರು ಇನ್ನೂ ಪದೇ ಪದೇ ಮಾಡ್ತಾ ಇದ್ರೆ ನಾನು ಇದು ಮಾಡ್ಬೇಕಾಗುತ್ತೆ. ನೀವು ಏನ್ ಮಾಡ್ತೀರಾ ಮಾಡಿ. ನೀವು ತಕ್ಕೊಳ್ಳಮ್ಮ ಬೇಕಿದ್ರೆ. ಏನಮ್ಮ ಹೇಳ್ತೀರಾ? ತೆಗೀರಿ ಸರ್, ತೆಗೀರಿ ಸರ್, ಏನ್ ತೆಗೀರಿ? ಅಬ್ಜೆಕ್ಷನ್ ಮಾತಾಡ್ತಾರೆ ನೋಡಮ್ಮ, ನಿಮ್ಗೂ ಸೂಕ್ಷ್ಮ ಮಗನ ರಾಜಕಾಲಿ ಈಗ ಇದು ಮಾಡೋದ ಬೇಡ ಅಲ್ಲಿ ఈ జమీన్లో మాత్రం కాలు వస్తుంది ఎట్లాగా ಮಂಜುಳಾ, ಮಿಂಡ್ಗಲ್ಲು. ನಮ್ಮದು ಊರಲ್ಲಿ ಸರ್ವೆ ಇತ್ತು. ನಮಗೆ ನೋಟಿಸ್ ಕೊಡ್ತೀರಾ ಏಕಾಏಕಿಯಾಗಿ ಬಂದು ಅವರು ಇದು ಮಾಡಿದ್ರು. ಆದರೂ ಹೇಳಿದ್ರು, ನಮ್ಗೆ ಗೊತ್ತಾಗಿ ನಾವು ಹೋದ್ರೂ ಕೂಡ ನಮಗೆ ಅವರು ಸರ್ವೆಯಲ್ಲಿರೋ ದಾರಿ ಬೇಡ ಅಂತಂದ್ಬಿಟ್ಟು ನಮ್ಮ ಜಮೀನಲ್ಲೇ ಬರಬೇಕು ಅಂತಂದ್ಬಿಟ್ಟು ಅವರು ದೌರ್ಜನ್ಯ ಮಾಡೋಕ್ಕೆ ಬಂದರು. ದೌರ್ಜನ್ಯ ಮಾಡಿದ್ರೂ ನಾವು ಒಪ್ಕೊಂಡಿರೋ ಈ ಥರ ಇಲ್ಲ, ಸರ್ವೆಯಲ್ಲಿ ಆ ಥರ ಐತೆ ಅದರಲ್ಲೇ ಮಾಡಿ ಅಂತಂದ್ರೂ ಅವರು ಒಪ್ಕೊಂಡಿಲ್ಲ. ನಮ್ಮದು ಮುಳ್ತಂತಿ ಹಾಕಿದ್ವಿ, ಆ ಮುಳ್ತಂತಿನೂ ಎಲ್ಲ ಕಟ್ ಮಾಡಿ ಇದು ಮಾಡಿದ್ದಾರೆ. ಆದರೂ ನಾವು ಇದು ಮಾಡಿದ್ರು ಕೂಡ ಅವ್ರು ಒಪ್ಕೊಂಡಿಲ್ಲ. ಆಮೇಲೆ ಹೆಂಗಸರು ಅನ್ನೋದು ಅವ್ರದ್ದು ಜಮೀನಿಲ್ಲ, ಏನೂ ಇಲ್ಲ. ಅವ್ರನ್ನೆಲ್ಲ ಕರೆಸಿ ನಮ್ಮ ಮೇಲೆ ಕೆಟ್ಟಾಗಿ ವಾಚಿ ಶಬ್ದಗಳಿಂದ ಮಾತಾಡಿ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ದಾರೆ. ವಿಜಯ್ ಕುಮಾರು, ವಿನಯ್ ಅಂತ. ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ನಮಗೆ ನ್ಯಾಯ ತಿಳಿಸ್ಬೇಕು. ಪೊಲೀಸ್ ಅವರಿದ್ದಾರೆ, ಸರ್ವೆ ಅವರಿದ್ದಾರೆ, RI ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಇದ್ರೂ ಎಲ್ಲರೂ ನಮ್ಮನ್ನೇ ಹೋಗ್ರಿ ಅಂತ ನಮ್ಮನ್ನೇ ಇದು ಮಾಡ್ತಾ ಇದ್ದಾರೆ. ಪ್ಲಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ದಯವಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಸಹನಾ ಅಂತ. ನಾನು ಮಿಂಡ್ಗಲ್ ಗ್ರಾಮಸ್ಥರು. ನಮ್ಮ ಜಮೀನುಗಳು ಮಿಂಡ್ಗಲ್ ಗ್ರಾಮದಲ್ಲಿ ಇದೆ. ಆದರೆ ಈಗ ಸುಮಾರು ವರ್ಷಗಳಿಂದನೇ ಜಮೀನಿಗಾಗಿ ಜಾಗ ಇಲ್ಲ, ಅಂದರೆ ಹೋಗ್ಲಿಕ್ಕೆ ಬರಲಿಕ್ಕೆ ರಸ್ತೆ ಮಾರ್ಗ ಇಲ್ಲ. ಅದು ಬೇಕು ಅಂತ ನಾವು ಒತ್ತುವರಿಗೆ ಹೋಗಲಿಲ್ಲ. ನಮಗೆ
ಏನು ಕಾನೂನು ಪ್ರಕಾರ ನಕ್ಷೆ ಪ್ರಕಾರ ಏನಿದೆ ಆ ಜಾಗ ಬೇಕು ಅಂತ ನಾವು ಓಡಾಟ ನಡೆಸಿದ್ವಿ. ಈ ಓಡಾಟ ಸುಮಾರು ವರ್ಷಗಳಿಂದ ನಡೀತಾ ಇದೆ, ಆದರೆ ಇದ್ರ ಪ್ರತಿಫಲ ಅನ್ನೋದು ಸಿಗ್ತಾ ಇರಲಿಲ್ಲ. ಈಗ ನಾವು ಏನು ತಹಸೀಲ್ದಾರ್ ಸಾಹೇಬರು, ಆಮೇಲೆ ಆಫೀಸರ್ಗಳು, ಈ ಸರ್ಕಲ್ಲು ಇವ್ರ ಮುಖಾಂತರ ಎಲ್ಲನೂ ಕೇಳ್ಕೊಂಡಾಗ ನಮಗೆ ಇವತ್ತು ದಾರಿ ಮಾಡ್ಕೊಡ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ತೀವಿ ಅಂತ ಅವರೆಲ್ಲರೂ ಬಂದಿದ್ರೆ ಇವರು ಏನು ಮಾಡಿದ್ದಾರೆ, ಮಧ್ಯದಲ್ಲಿರೋ ಜಮೀನ್ದವರು ಅವರು ಜಮೀನು ಅಂದರೆ ನಕ್ಷೆಯಲ್ಲಿ ಏನಿದೆ ಆ ಮಾರ್ಗನ ಬಿಡದೆ ಪಕ್ಕದಲ್ಲಿ ಅವ್ರು ಕೊಡುವಂಥ ಜಾಗದಲ್ಲಿ ನಮ್ಮನ್ನು ಹೋಗ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅದು ಮುಂದೆ ತೊಂದರೆ ಆಗುತ್ತೆ. ಅದಕ್ಕೆ ನಮಗೆ ರಾಜಕಾಲುವೆ ಎಲ್ಲರೂ ಒತ್ತುವರಿ ಮಾಡ್ಕೊಂಡು ಆ ಕಡೆಯಿಂದ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅದು ತೊಂದರೆ ಆಗಂತೆ ಮುಂದೆ ಅಂತ ಅಂದ್ಬಿಟ್ಟು ನಮಗೆ ಬೇಡ, ನಮ್ಮ ನಕ್ಷೆಯಲ್ಲಿ ಯಾವ ಥರ ಇದೆ ಆ ಥರ ಬೇಕು ಅಂತ ನಾವು ಕೇಳಿದ್ದಕ್ಕೆ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಮತ್ತು JCB ರಸ್ತೆ ಮಾಡಲಿಕ್ಕೆ ತಹಸೀಲ್ದಾರ್ ಎಲ್ಲ ಬಂದಿರೋರ ಮೇಲೆ ಎಲ್ಲನೂ ಅವಾಚ್ಯ ಶಬ್ದಗಳಿಂದ ಎಲ್ಲ ಬೈದು ಮುಂದೆ ಮಾಡಲಿಕ್ಕೆ JCBನ ಮುಂದಕ್ಕೆ ಬಿಡ್ತಾ ಇಲ್ಲ ಅವರು. ಹಂಗಾಗಿದೆ. ಈ ರಾಜಕಾಲುವೆ ಒತ್ತುವರಿ ಮಾಡೋ ಸಮಯದಲ್ಲಿ ಊರಿನ ಸದಸ್ಯರಾದಂತಹ ವಿಜಯ್ ಕುಮಾರ್ ಅವರು ಬಂದು ಹೇಳಿದ್ರು, ರಾಜಕಾಲುವೆ ಎಲ್ಲ ಒತ್ತುವರಿ ಮಾಡಬಾರದು ಅಂತ ಹೇಳಿದ್ದಕ್ಕೆ ಅವ್ರನ್ನೂ ಅವಾಚ್ಯ ಶಬ್ದಗಳಿಂದ ಎಲ್ಲ ನಿಂದಿಸಿದ್ದಾರೆ. ಸುಮಾರು ವರ್ಷಗಳಿಂದ ನಡೀತಾ ಇದ್ರು ಅವ್ರು ಹೇಳ್ತಾ ಇದ್ದಾರೆ ನೋಟಿಸ್ ಕೊಟ್ಟಿಲ್ಲ ಅಂತ. ಸುಮಾರು ದಿನಗಳಿಂದನೇ ನಡೀತಾ ಇದೆ ಇದು. ನೋಟಿಸ್ ಎಲ್ಲ ಕೊಟ್ಟಿದ್ದಾಗಿದೆ, ಎಲ್ಲ ಜನರು ಬಿಟ್ಟಿದ್ದಾರೆ ದಾರಿ, ಎಲ್ರಿಗೂ ಹೋಗಿರೋ ನೋಟಿಸ್, ಇವ್ರಿಗೆ ಮಾತ್ರ ಹೋಗಿಲ್ವ ನೋಟಿಸು? ಇದೆಲ್ಲ ಬೇಕಂತಲೇ ಅವ್ರು ಮಾಡ್ತಾ ಇರೋ ಕಿರಿಕಿರಿ. ಹೆಂಗಸರು ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದಿಸ್ತಾ ಇದ್ದಾರೆ. ನಾವು ಒಬ್ಬರಿಗೆ ಅಂತಲ್ಲ, ಎಲ್ರಿಗೂ ಇಡೀ ಇವತ್ತು ಯಾರ್ಯಾರು ಬಂದಿದ್ರು ಅಲ್ಲಿ ಎಲ್ರಿಗೂ ಅವ್ರ ಹತ್ರ ಇಂದ ಈ ಥರ ಶಬ್ದಗಳಿಂದ ಎಲ್ಲನೂ ನಿಂದನೆ ಮಾಡ್ತಾ ಇದ್ದಾರೆ. ತುಂಬ ರೂಢಾಗಿದೆ ಇಲ್ಲಿನ ಪರಿಸ್ಥಿತಿ. ಇದರಿಂದ ನಮಗೇನಾದರೂ ಒಂದು ಅನುಕೂಲ ಮಾಡಿ ನಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ನಕ್ಷೆಯಲ್ಲಿ ಏನಿದೆ ಆ ಪ್ರಕಾರ ನಮಗೆ ದಾರಿ ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ಮಂಡಿಗಲ್ ಕೆರೆ ಕೆಳಗೆ ನಮ್ಮ ಜಾಗಗಳ ಸರ್ವೆ ನಂಬರ್ ಈಗಿದೆ 52, 208, 207, 209, ಇನ್ನೂ ಸುಮಾರು ಸರ್ವೆ ನಂಬರ್ಗಳಿಗೆ ನಕ್ಷೆಯಲ್ಲಿ ಏನಿದೆ ಆ ಥರ ದಾರಿ ಬೇಕು. ಆ ದಾರಿ ಇಲ್ಲದೆ ತುಂಬ ಒದ್ದಾಟ ಆಗಿದೆ. ರೈತರಿಗೆ ಇದೊಂದು ಅನುಕೂಲ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ನಕ್ಷೆ ಪ್ರಕಾರ ದಾರಿಯನ್ನು ಮಾಡಿಕೊಡ್ಬೇಕಾಗಿ ವಿನಂತಿ. ನಮಸ್ಕಾರ, ನನ್ನ ಹೆಸರು ಅಶೋಕ್. ನಾನು ಇದೇ ಮಿಂಡಿಗಲ್ ಗ್ರಾಮಸ್ಥ. ನನಗೆ ಸುಮಾರು 40 ವರ್ಷ ವಯಸ್ಸು. ಇದೇ 40 ವರ್ಷದಿಂದ ಈ ಮಿಂಡಿಗಲ್ ಜಮೀನಿನಲ್ಲಿ ದಾರಿ ಒತ್ತುವರಿ ಮಾಡಿಕೊಂಡು ಮುಂದೆ ಒಂದು ಕಿಲೋಮೀಟರ್ ದೂರಕ್ಕೆ ಜಮೀನು ಒತ್ತುವರಿ ಆಗಿರುತ್ತೆ. ನಮ್ಮ ಜಮೀನಿಗೆ ಹೋಗೋಕ್ಕೆ ಕಾಲು ದಾರಿ ಇರಲ್ಲ. ನಕ್ಷೆಯಲ್ಲಿ ಸುಮಾರು 100 ವರ್ಷದಿಂದ ನಕ್ಷೆಯಲ್ಲಿ 8 ಅಡಿ ದಾರಿ ಇರುತ್ತೆ. ಬಟ್ ಒತ್ತುವರಿದಾರರು ಅಕ್ರಮವಾಗಿ ಬೇಲಿ ಹಾಕ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ರಸ್ತೆ ಕೇಳಿದ್ರೆ ನಾವು ಇದು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ತಿಳಿಸಿರುತ್ತೇವೆ. ಮೇಲಧಿಕಾರಿಗಳು ಸುಮಾರು 3 ತಿಂಗಳಿಂದ ನೋಟಿಸ್ ಕೊಟ್ಟಿರುತ್ತಾರೆ. ಯಾವುದೇ ನೋಟಿಸ್ಗೆ ಉತ್ತರ ಕೊಟ್ಟಿರಲ್ಲ ಅವರು. ಇದು ಸಂಬಂಧ ಎಂದು ರಸ್ತೆ ತೆರವುಗೊಳಿಸೋಕ್ಕಾಗಿ ತಹಶೀಲ್ದಾರು, ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ಬಂದಿರುತ್ತಾರೆ. ಇವರನ್ನೆಲ್ಲ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೆಲಸ ಸ್ಥಗಿತಗೊಳಿಸಿರುತ್ತಾರೆ. ಈ ಸಂಬಂಧ ನಾವು ಇದೇ ಗ್ರಾಮಸ್ಥರಾದ ಗ್ರಾಮ ಪಂಚಾಯತಿ ಸದಸ್ಯರಾದ ವಿಜಯ್ ಕುಮಾರ್ ಅವರಿಗೆ ಸಹಾಯಕ್ಕಾಗಿ ಕೇಳಿರುತ್ತೇವೆ. ಅವರು ಬಂದು ರಾಜಕಾಲುವೆ ಒತ್ತುವರಿ ಸರಿಯಲ್ಲ, ಇದು ಕಾನೂನು ವಿರುದ್ಧ, ರಾಜಕಾಲುವೆ ಒತ್ತುವರಿ ಬಿಟ್ಟುಬಿಡಿ ಅಂತ ಕೇಳಿದ್ದಕ್ಕೆ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತಾರೆ. ದಯವಿಟ್ಟು ಮೇಲಧಿಕಾರಿಗಳು ಈ ಸಂಬಂಧ ಗಮನ ಹರಿಸಿ ರಸ್ತೆ ತೆರವುಗೊಳಿಸಿಕೊಡಬೇಕಾಗಿ ವಿನಂತಿ. ನೋಟಿಸ್ ಗೋಡೆಗೆ ಅಂಟಿಸಿದ್ದಾರೆ. ಗೋಡೆ ನೋಟಿಸ್ ಅಂಟಿಸಿದ್ರು. ನಾವು ಸ್ಪಾಟ್ಗೆ ಬಂದಿದ್ದರು. ಸರ್ವೆ ಅವರು ಎಲ್ಲ RI ತಹಸೀಲ್ದಾರ್ ಎಲ್ಲ ಸ್ಪಾಟ್ಗೆ ಬಂದಿದ್ದರು. ಆಗಲಿ ಬಿಡು ಅಂತ ನಾವು ಸರ್ವೆ ಆಗಲಿ ದಾವೆ ಎಲ್ರಿಗೂ ಆಗುತ್ತಂತಲ್ಲ ನಾವು ಇದ್ದ ತಕ್ಷಣ 52 ಸರ್ವೆ ನಂಬರಲ್ಲಿ ರಾಜಕಾಲುವೆ ಇದ್ದರೂ ಸಹ ಅಲ್ಲಿನೂ ಕಾಲುವೆಯನ್ನು ಮಾತಾಡಿಲ್ಲ ಯಾರು. RI ಆಗಲಿ ತಹಸೀಲ್ದಾರ್ ಆಗಲಿ 52ರಲ್ಲಿ ಕಾಲುವೆ ಇದೆ, ರಾಜಕಾಲುವೆ ಇದೆ. ಆದರೆ ರಾಜಕಾಲುವೆಯನ್ನು ಮಾಡಿಬಿಟ್ಟು ರೋಡ್ ತಗೊಂಡು ಬಂದರು. ನಮ್ಮ ಜಮೀನು ಹತ್ರ 207ಗೆ ಬಂದರು. 207 ಅಷ್ಟೊತ್ತಿಗೆ ಆವಾಗ ರಾಜಕಾಲುವೆ ಇವ್ರಿಗೆ ಬಂದಿದೆ, ತಹಸೀಲ್ದಾರ್ಗೆ ಬಂದಿದೆ, RIಗೆ ಬಂದಿದೆ, ಇವರು ಸಬ್ ಇನ್ಸ್ಪೆಕ್ಟರ್ಗೆ ಬಂದಿದೆ. 207 ಬಂದ್ರಿಗೆ ಅಲ್ಲಿಗೆ ರಾಜಕಾಲುವೆ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ದಾರಿ ಬೇಕಾ ರಾಜಕಾಲುವೆ ಹೆಂಗಿದ್ರೆ ರಾಜಕಾಲುವೆ ತೋರಿಸ್ಬಿಟ್ಟು ಮತ್ತೆ ಸರ್ವೆ ಮಾಡ್ರಿ.